ಯವ್ವ ನಂಗೆ ಪ್ಲಾಸ್ಟಿಕ್ ಬಾಟ್ಲಿ ಬೇಡ, ನಂಗೆ ಇದ್ರದ್ದು ಸ್ಟೀಲಿನ ಬಾಟ್ಲಿ ಬೇಕು. ಎಲ್ಲರೂ ಸ್ಟೀಲಿನ ಬಾಟ್ಲಿ ತೊಗೊಂಬರ್ತಾರೆ ಗೊತ್ತನ. ಪ್ಲಾಸ್ಟಿಕ್ ಬಾಟ್ಲಿಯಾಗ ನೀರು ಕುಡಿಬಾರ್ದಂತ ನಮ್ಮ ಟೀಚರ್ ಹೇಳ್ಯಾರ. ದೊಡ್ಡ ತಿಂಡಿ ಆತ್ ಬಿಡ ನಿನ್ ಟೀಚರ್ದು. ಪ್ಲಾಸ್ಟಿಕ್ ಬಾಟ್ಲಿ ಕುಡಿಬಾರ್ದು, ಕಾಜಿನ ಬಾಟ್ಲಿ ಕುಡಿಬೇಕು, ಕಾಜಿನ ಬಾಟ್ಲಿ ಕುಡಿಬಾರ್ದು, ಸ್ಟೀಲಿನ ಬಾಟ್ಲಿ ಕುಡಿಬೇಕು, ಪಾಟಿ ಚೀಲ ಅಂತ ತರಬಾರ್ದು, ಬುಕ್ ಹಿಂತ ತರಬಾರ್ದು, ತಲೆ ಹಿಂಗ ಬಾಚ್ಕೋಬೇಕು. ಹಂಗಲ್ಲ ನೋಡು, ಇದ್ದಿದ್ದು ಬಾಟ್ಲಾಗ ತರ್ತೇನೆ ಅಂತ ಹೇಳಿ ಅಟ್ಟೆ. ಸ್ಟೀಲಿನ ಬಾಟ್ಲಿ ತರಕ್ಕೆ ಎಲ್ಲಿ ಹೋಗಕ್ಕೆ ಹೋಗೋನು ಈಗ? ಮತ್ತೆ ಪೇಟಿಗೆ ಓಡ್ಬೇಕು. ಅವೇನು 1-2 ರೂಪಾಯಿ ಸಿಗ್ತಾವ, 100-200 ರೂಪಾಯಿ ಅಂತಾರಪ್ಪ ಅವಕ್ಕೆ ರೊಕ್ಕ. ಇವಾದ್ರೆ 10-12 ರೂಪಾಯಿದಾಗ ನೀರು ಬಾಟ್ಲಿ ತೊಗೊಂಡು ಕುಡಿದು ಇಟ್ಟಿದ್ದನ್ನ ತೊಗೊಂಡು ತುಂಬ್ಕೊಂಡು ಬಂದಿರ್ತಿರತ್ತಾಗ. ಭಾರಿ ತಿಂಡಿ ಬಿಡ. ನಮ್ಮ ಮನೆಗೆ ಯಾವ್ದು ಅನುಕೂಲಕತೆ ಅದನ್ನು ಕೊಡ್ತೀವಿ. ಮಕ್ಳಿಗೆ ನೀವು ಇಂಥ ತರಬೇಡ ಅಂತ ತರಬೇಡ ಅಂದ್ರೆ ಮನ್ಯಾಗ ಒಬ್ಬ ತಂದೆ ತಾಯಿ ಕಡೆ ರೊಕ್ಕ ಇರ್ತೈತಿ, ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಬೇಡ. ಇದನ್ನೇ ತುಂಬ ಅಂದ್ರೆ ಅವು ಮತ್ತೆ ಮನ್ಯಾಗ ಬಂದು ಗಂಟು ಬೀಳ್ತಾವ. ನನಗೆ ಇಂಥದ್ದು ಬೇಕು, ನನಗೆ ಅಂಥದ್ದು ಬೇಕು ಅಂತೇಳಿ. ಇದಕ್ಕೆ ತಲೆ ಕೆಟ್ಟ ಹಾಳಾಗಿ ಹೋಗತ್ತಾಗ. ಅವ ಎಲ್ಲರೂ ಅಂತಂದ್ರೆ ಕುಡಿತಾರೆ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಸ್ಟೀಲಿಂದ್ರ ಕುಡಿಬೇಕಂತೆ. ಯಪ್ಪ ಹಂಗೆಲ್ಲ ನೋಡಕ್ ಹೋದ್ರೆ ಆರೋಗ್ಯಕ್ಕೆ ಯಾವುದು ಒಳ್ಳೇದಲ್ಲ. ನೀ ಅದೆಂತದ ಮ್ಯಾಗಿ ಮಾಡಿಕೊಡಂತಿಲ್ಲ ಗೂಗಿ, ಅದೇನ ಒಳ್ಳೇದಂತ ಮಾಡಿ ಏನ? ಅದರಂತ ಕೆಟ್ಟದ್ದು ಯಾವುದೂ ಇಲ್ಲ. ಏನು ತಾಮ್ರದಿದ್ರಾಗ ನೀರು ಕುಡೀರಿ ಅಂತಾರ. ತಾಮ್ರದ್ರಾಗ ಮನೆಯಾಗ ಎಲ್ಲ ಹೊತ್ತು ಕುಡಿಯಾಕತ್ತೇನ? ಇದು ಬಿದ್ದಿದ್ದು ನೀರು ಅದ್ರಾಗ ಒಂದ್ಸಲ ಕುಡಿತೀವಿ, ಇದ್ರಾಗ ಒಂದ್ಸಲ ಕುಡಿತೀವಿ, ಹೌದೇ ಇಲ್ಲ? ಈಗ ಅದೆಲ್ಲ ಮಾತು ಬೇಡ ನೋಡಪ್ಪ. ನನ್ನ ಕಡೆ ಅಂತೂ ರೊಕ್ಕಿಲ್ಲ. ನೀ ಮತ್ತೆ ರೊಕ್ಕ ಐತಿ ಅಂತ ಏನಾರ ತಲೆ ಇಟ್ಕೊಂಡು ನನ್ನ ತಲೆ ಕೆಡ್ಸಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪನ ಕೇಳು, ಕೊಡ್ಸಿದ್ರೆ ತಾನೇ ಸ್ಟೀಲಿಂದ ಯಾಕೆ ಬಂಗಾರದ್ದ ತೊಗೊಂಡೋಗು. ಅಕ್ಕನ ಕೇಳ್ತೇನೆ ಬಿಡು. ಅಕ್ಕ ಹೆಂಗಿದ್ರು ಈಗ ದುಡಿತಾಳಲ್ಲ, ಅದು ಮಸ್ತ್ ಆಕಿ ಆಫೀಸೆಲ್ಲ ಆಕಿ ಈಗ ದವಾಖಾನಿಗೆಲ್ಲ ಹೋಗ್ತಾಳೆ, ಈಗೆಲ್ಲ ಚಲೋ ಇದಾಗೈತಲ್ಲ. ನಾ ಅಕ್ಕನ ಕೇಳ್ತೇನೆ. ಅಕ್ಕ ನಂಗೆಲ್ಲ ಕೊಡಿಸ್ತೇನೆ ಅಂತ ಹೇಳಾಳ ಗೊತ್ತನ. ಒಂದೇ ಪಗಾರ ಬರ್ಲಪ್ಪು, ನಿಂಗೆ ಏನು ಬೇಕು ಹೇಳ, ನಾ ಎಲ್ಲ ತಂದು ಕೊಡ್ತೀನಿ, ನೀ ಯಾರನ್ನೂ ಕೇಳಬೇಡ ಅಂತ ಹೇಳಾಳ ಅಕ್ಕ. ನಾ ಎಲ್ಲ ಅಕ್ಕನ ಕಡೆನೇ ಕೊಡಿಸ್ಕೊತೀನಿ. ಅಯ್ಯೋ ಅಕ್ಕನ ತಮ್ಮಿವ. ಆಯ್ತಪ್ಪ, ನಿಮ್ಮ ಅಕ್ಕನ ಕಡೆನೇ ಕೊಡಿಸ್ಕೊ, ಯಾರು ಬೇಡ ಅಂತಂದ್ರೆ ಏನು ಅಂದಂಗ. ಗಿರ್ಜಿ ಹೋಳಿಗೆ ಮಾಡಿ ಅನ್ಲೇ? ಆಯ್ನ ಸಿಕರಣಿ ಮಾಡಿ ಹೋಳಿಗೆ ಮಾಡೇನ್ರಿ ಅತ್ಯಾರ. ಒಂದು ದೊಡ್ಡ ಬಟ್ಟೆಲ್ಲ ಸಿಕರಣಿ ಹಾಕಿ ಕೊಡ, ಕುಡಿತೀನಿ. ಯಮ್ಮ ನೀ ಸಿಕರಣಿ ಕುಡ್ದೆ ಅಂದ್ರೆ ಹೊಟ್ಟೆ ಜಾಡಿಸ್ತಂತಿ. ನೀನು ಅವನ ಸುಮ್ಕಿರ. ಮತ್ತೆ ಸಿಕರಣಿ ಕುಡ್ದು ಹೊಟ್ಟೆ ಜಾಡಿಸ್ತೆ ನನಗೆ ತ್ರಾಸ ಆತಂತ ಅಡ್ಡಾಡ್ಬೇಕನ? ಏನಾಗೋದಿಲ್ಲ ಬಿಡ್ಲೆ, ಕೊಡ ಬಾಯ ಮಣ್ಣಕೊಂಡಿರ್ಲೇನ? ಹೊಟ್ಟೆ ಜಾಡಿಸ್ತಂತೆ ತಿನ್ನೋದಿಲ್ಲ ಹಂಗ ಬಿಟ್ಟು ಕೊಡ, ಏನಾಗೋದಿಲ್ಲ. ತಿನ್ನಾಕ ನೋಡಿದ್ರೆ ಬಾಯಿ ರುಚಿಗೆ ಏನೂ ಕಡಿಮೆ ಇಲ್ಲ. ಬಾಯಿ ರುಚಿಗೆ ತಿನ್ಲೇ ಅಂತೀರಿ, ನಮ್ಮನಿ ತಿಂತಿರ್ತೀರಿ ಮತ್ತೆ ಬಾಯಿ ರುಚಿಗೆ. ಆಮೇಲೆ ಅಯ್ಯೋ ಎಂತ ಸಿಕರಣಿ ಕೊಟ್ಟೆ, ನನ್ನ ಹೊಟ್ಟೆ ಕೆಡ್ತ ಅನ್ನ ನೀನು ನೋಡಿ. ನೀನು ಮತ್ತೇನು ಮಾಡ್ತೇನೆ? ಪೈಕೇನಿ ಚಾವಿ ಹಾಕಿಬಿಡ್ತೇನೆ, ಹೋಗಾಕ ಬಿಡ್ಲಾರ್ದಂಗೆ. ಒದ್ದಾಡಿರ್ಬೇಕು. ಅಯ್ಯೋ ಹೇಳ್ದಂಗೆ ಮಾಡಕ್ಕೆ ಅವ ನೀನು ಬೆಂಡ್ಲಿ. ಹಾಗೆಲ್ಲ ಮಾಡಬೇಡ, ನಿಂಗೇನು ಅನ್ನಂಗಲ್ತು. ಹೊಟ್ಟೆ ಜಾಡ್ಸಿದ್ರೆ ನನ್ನ ಇಚ್ಛೆ ಆತ. ಆತ. ಏನು ಮಾಡಕತ್ತೀಯ? ಯೋ ಬಾರ ಯಾಕ, ಏನು ಮಾಡೋದು? ಅನ್ನಕ್ಕಿಟ್ಟನೆ ಈಗ, ಅನ್ನಕ್ಕಿಟ್ಟು ಒಂಚೂರು ಹಾಂಗೆ ಕುಂತಿದ್ದೆ. ಟಿವಿ ನೋಡೋಣ ಅಂದ್ರೆ ಕರೆನ್ಸಿನೂ ಖಾಲಿ ಆಗೈತಿ. ಟಿವಿ ಕರೆನ್ಸಿನೂ ಹಾಕ್ಸಿಲ್ಲ ಇವರು. ಹೌದಾ? ಹೇಳ್ಬೇಕು ಬೇಡ ನಿನ್ನ ಗಂಡ ಹಾಕ್ಸಂತೇಳಿ. ಮೊನ್ನೆ ಚಸ್ಮಾ ಮುರಿದಿದ್ನಲ್ಲ, ಅದಕ್ಕೆ ಚಸ್ಮಾ ಮುರಿದು ಕರೆನ್ಸಿ ಹಾಕ್ಸಲ್ಲ ಟಿವಿಗೆ. 1-2 ತಿಂಗಳು ಕರೆನ್ಸಿ ಹಾಕ್ಸಲ್ಲ ಟಿವಿಗೆ, ಚಸ್ಮಾ ಮುರಿದಿದ್ದಕ್ಕೆ ಪನಿಷ್ಮೆಂಟ್ ಅದು. ಟಿವಿ ಇಲ್ದಂಗೆ ಕಾಲ ಕಳಿ ಅದರ ರೊಕ್ಕ ಅಲ್ಲಿ ಮುಟ್ತತಿ ಅಂತ ಹೇಳಿದ್ರವ. ಏನು ಮಾಡಲಿ? ಎಂತವದ ನನ್ನ ಗಂಡ. ಮೊದಲು ಇಷ್ಟು ಜಿಪುಣತನ ಮಾಡ್ತಿದ್ದಿಲ್ಲ ಬಿಡ ಅವ. ಈಗ ಇತ್ತಿತ್ತಾಗ ಯಾಕೆ ಹಿಂಗೆ ಮಾಡಕತ್ತಾನ ಏನವ? ನನಗೇನು ಗೊತ್ತು. ಒಟ್ಟು ಈಗಂತರೂ ಮಾಡಕತ್ತಿರೋದು ನಿಜಾನ? ಹೌದು. ಅಂದಾಗ ನಾಳೆ ಅವು ಬರ್ತಾಳಂತ, ಅವ್ವ ಅಪ್ಪ ಕರ್ಕೊಂಡು ಹೋಗಾಕ. ನಾಳೆ ಬಂದ್ರಂದ್ರೆ ಅವ್ರ ಜೊತೆಗೆ ಹೋಗ್ಬೇಕವ. ಹುಷಾರಕ್ಕ, ನೀ ಹೋಗು. 1-2 ದಿನ ಬಿಟ್ಟು ನಾನು ಬೇಕಾದ್ರೆ ಬರ್ತೇನಂತ. ಏನು ಬಂದು ನಾನು ಒಂದು 4 ದಿನ ಇದ್ದು ಬರ್ತೇನೆ ಹೊಳ್ಳಿ. ಆತ. ಮತ್ತಕ್ಕವ ನೀ ಏನು ಅಡುಗೆ ಮಾಡಿದ್ದೆ? ನಾನು ಇದನ್ನು ಮಾಡಿದ್ದೆ, ಏನು ಮುದ್ದಿ ಶೇಂಗಾ ತಂಬುಳಿ ಬಿಸಿ ಅನ್ನ ಮಾಡಿದ್ದೆ. ಅದ ಶೇಂಗಾ ತಂಬುಳಿನ ಅನ್ನಕ್ಕೂ ಹಾಕತ್ತೆ ಅಂತೇಳಿ ಶೇರ್ ಮಾಡಿದ್ನೇವ. ಎಲ್ಲಿ 2 ಥರ ಮಾಡ್ಕೊಂಡು ಕುಂದ್ರಕ್ಕೆ ಹೋಲತ್ತಾಗ. ನನಗಂತರೂ ಅಡಿಗೆ ಅಂದ್ರೆ ವಾತ್ರಕ್ಕೆ ಬಂದಂಗೆ ಆಗ್ಬಿಟ್ಟತ್ತಾಗ. ಒಲಿ ಮುಂದೆ ನಿಂದ್ರತ್ಲೆ ಉಬ್ಳಿಗೆ ಬಂದಂಗೆ ಆಕತ್ ಹೋಗತ್ತಾಗ. ಮೊದ್ಲಂಗೆ ಅಕ್ಕಿದ್ದಿಲ್ಲ, ಇತ್ತಿತ್ತಾಗ ಭಾಳ ಆಗ್ಬಿಟ್ಟತಿ ಅದಾಗ ಅಡಿಗೆ. ನೋಡಿದ್ರೆ ಉಣ್ಣಕ್ಕೆ ಮನ್ಸಾಗೋದಿಲ್ಲ. ಹಾಗಾಗಿ ಏನು ಅಡಿಗೆ ತೆಗಿಯತ್ತಾಗ ನಂಗೆ ಆಗಿ ಸುಮ್ಮನೆ ಆಗ್ಯಾನ ನೋಡು. ಅಂದಂಗೆ ಕೂಸಿಲ್ಲಿ ಕಾಣವಲ್ತಲ್ಲ. ಅಯ್ಯೋ ಆಕೆ ಅಂಗನವಾಡಿ ಟೀಚರೇ ನಮ್ಮ ಮನೆಯಿಂದ ಹಾದು ಹೊಂಟಿದ್ಲಾ, ಆಕಿ ಮಾತಾಡ್ಸಿದ್ಲ. ಏನು ಮಾಡತ್ತೀಯ ಅಂತೇಳಿ. ಅವಾಗ ಇಲ್ವಾ ಹಿಂಗೆ ಕುಂತಿದ್ದೆ ಅಂದೆ. ನಿನ್ನ ಮಗಳು ಅಂದ್ಲ. ನನ್ನ ಮಗಳು ಅದಾಳ ಮನ್ಯಾಗ ಒಳಗೆ ಅಂತಂದೆ. ಅದಕ್ಕೆ ಅಲ್ಲ ಮತ್ತು ಹುಡುಗಿನ ಒಳಗೆ ಇಟ್ಕೊಂಡು ಕುಂದ್ರ ಬದಲಿ ಸಾಲಿಗೆ ಹೋಗೋದು ಅಂದ್ರೆ ರುಡಾಕತಿ, ಅಂಗನವಾಡಿಗಾರ ತಂದು ಹಚ್ಬೇಕು ಬೇಡವಾ ಅಂತಂದ್ಲ. ಅದಕ್ಕೆ ಆಕಿ ನಮ್ಮನ್ನು ಬಿಟ್ಟು ಇದ್ದಿದ್ದೇ ಇಲ್ಲಲ್ಲ, ಅದಕ್ಕೆ ಒಯ್ದು ಅಂಗನವಾಡಿಗೆ ಹಚ್ಚಿ ಬಂದೇನೆ. ಇರ್ಲಲ್ಲೇ ಅಂತೇಳಿ. ಹೌದನ? ಚಲೋ ಆತು ಬಿಡ. ಪಾಪ ಸುಮ್ಮನಿತ್ತನ, ಏನು ಅಳಾಕತ್ತಿತ್ತ? ಅಳ್ತಾಳ. ನಾನು ಸಾಲಿಗೆ ಹೋಗೋದು ರೂಢ ಆಗಲಿ, ನಂದು ಒಟ್ಟು ಮನೆಯನ್ನ ಕೆಲ್ಸಕ್ಕವಲ್ಲ ಅಂತ ಬಿಟ್ಟು ಬಂದೇನೆ ಅಷ್ಟೇ. ಏನು ತ್ರಾಸವ ನಿಮಗೆ ಅಂತ ನಾನು. ನಿನಗೂ ಗೊತ್ತಾಕತ್ತಡಿ ಆಗಲಿ ನಾಳೆ ಏನು ತ್ರಾಸವ ಅನ್ನೋದು. ಮನೆಗೆ ಒಂದು ಕೆಲಸ ಆಗಂಗಿಲ್ಲವ, ತಲೆ ಹಿಡಿಸ್ಕೊಂಡು ನಿಂತು ಬಿಡ್ತಾಳತ್ತಾಗ. ಒಂಚೂರು ಅಂಗನವಾಡಿಗೆ ಒಂದು 2 ತಾಸರ ಹೋದ್ಲಂದ್ರೆ ಪಟ 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 ಪಟಾಕಿ ಬರೋದ್ರೊಳಗೆ ಎಷ್ಟೋ ಕೆಲಸ ಆಕೈತೆ ಗೊತ್ತನ. ಹಂಗಾಗಿ ಅಷ್ಟೇ ಅಕ್ಕ. ಇಲ್ಲಾಂದ್ರೆ ಯಾಕಿನ ಕಳ್ಸಾರ ನನಗೆ ಏನಾಗಬೇಕಾಗೈತವ. ಹಂಗಾರೆ ನಾವು ಹೋಗ್ಲ ಮನೆ ಕಡೆ. ಕುಂದ್ರೆ ಯಾಕವ ಅವರೇ ನಿಂತ ಮಾತಾಡಕತ್ತೀಯಲ್ಲ, ಮನ್ಯಾಗ ಏನಿಟ್ಟಿ ಗಂಟು ಅಂತದ, ಕುಂದ್ರೆ ಹೋಗವಂತಿ. ಅಯ್ಯೋ ಇಲ್ಲವ ಹೊಕ್ಕನ್ ಮನೆ ಕಡೆ, ಯಾಕ ಸೊಂಟ ಹೊಡ್ಯಾಕತ್ತೈತಿ. ಒಟ್ಟು ಹೋಗಿ ಮಕ್ಕೋತೇನೆ ಆರಾಮ. ಆಯ್ತು ಹೋಗಿ ಬಾ ಯಾಕ ಮಕ್ಕ ಹೋಗ. ನಾನು ಒಂದು ಸ್ವಲ್ಪ ಈಗ ಹೋಗಿ ಹುಡುಗಿ ಕರ್ಕೊಂಬರ್ಬೇಕು. ಆಯ್ತು. ಬಾಜು ಮನೆಗೆ ಹೋಗಿದ್ದೇನೆ? ಇಲ್ಲ ಕೆಚ್ಕೊಂಡಾಳಲ್ಲಕ್ಕೆ ಮತ್ತೆ ರೇಖಕ್ಕ.
ಕೆಲ್ಸ್ಕೊಂತಾಳವ. ನಾನು ಹಿಂಗೆ ಕೆಲ್ಸಕ್ಕೆ ಹೋಗೋತ್ನಾಗೆಲ್ಲ ಹೋಗಕ್ಕೆ ಹೋಗೋದಿಲ್ಲ. ಮನೆಯಾಗಿದ್ಲಂದ್ರೆ ಅಷ್ಟೇ, ಅದು ಹೊರಗೆ ಕಂಡ್ರೆ ಮಾತಾಡ್ಸಿರ್ತೇನೆ, ಇಲ್ಲಾಂದ್ರೆ ಹೋಗಲ್ಲ. ಸುಮ್ಮನೆ ಯಾಕೆ ಹೋಗಿ ಕುಂದಿರ್ಬೇಕತ್ತಾಗ ಅಂತೇಳಿ. ಹೌದನ? ನಾನಂತರೂ ಅವ್ರ ಮನೆ ಕಡೆ ಹೋಗೇ ಇಲ್ಲ. ನನಗೆ ಏನಂತ ತಿಳ್ಕೊಳ್ಳೋದು ಭಾರಿ ಹುಚ್ಚಿತ್ತು. ಇತ್ತಿತ್ತಾಗ ಹೋಗೇ ಇಲ್ಲ ಕಡೆ. ಯಾಕಂದ್ರೆ ನನಗೆ ಅಡ್ಡಾಡಕ್ಕೆ ಬರ್ಲಂಗಾಗೈತೆ, ಎಲ್ಲಿ ಗುದ್ದಾಡ್ಲಿ ಅಂತೇಳಿ. ಲೋನ್ ಮುಟ್ತನಕ್ಕ ಅವ್ರದ್ದು? ಮುಟ್ಟಾಕ ಏನು ಸ್ವಲ್ಪನ? ಕಂಡಪಟ್ಟಿ ಲೋನ್ ಐತಿ. ಈಗ ಏನು ಮುಟ್ಟಂಗೆ ಕಾಣಂಗಿಲ್ಲ. ಇಲ್ಲ ಲೋನ್ ಏನು ಮುಟ್ಟಿಲ್ಲ. ಆದ್ರೆ ಏನಪ್ಪ ಒಟ್ಟು ನನಗೂ ಗೊತ್ತಿಲ್ಲ ಬಿಡು. ಆದ್ರೆ ಇದು ಏನದು ಖರ್ಚು ಮಾತ್ರ ಸಿಕ್ಕಾಪಟ್ಟೆ ಮಾಡ್ತಾ ಅದಾರಪ್ಪ. ಹೌದೇನಕ್ಕ? ಅದೇ ನನಗೂ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಬಂಗಾರ ತರಬೇಕು ಅನ್ನತ್ತಿದ್ಲಪ್ಪ ಮೊನ್ನೆ. ಏನೆಲ್ಲಿದ್ರೆ ಹೋಗಿತ್ತು ಏನೋ ಯಾರಿಗೆ ಗೊತ್ತು. ಹೌದಿಲ್ಲ? ಅಲ್ಲ, ವಯಸ್ಸಾಗಿತ್ತಂತೆ ಬಿಟ್ಕೊಟ್ಟಿಲ್ಲಿ ಬಂದಿಯಲ್ಲ ನೀ ಅಂತಕ್ಕೆ. ಏನು ಮಾಡ್ಬೇಕು ಈಗ? ಅವ್ರೇನ ಮುದ್ಕಿ ಕುದ್ಕಿ ಸಿಗ್ಬೇಕನ್ನ ಪಾಪ ನಿನ್ ಗಂಡ? ಅವ ನಂಗೆ 3 ಹೊತ್ತ ಮುದ್ಕಿ ಸೇವೆ ಮಾಡಕ್ಕೆ ಆಗಿಲ್ಲವ. ಯಾಕೆ ಹಿಂಗೆ ಮಾಡ್ತೀವ ನೀನು? ನಾನು ಒಲ್ಲೆ ಹೋಗಕ್ಕಂತ ಹೇಳಿದ್ರು ಕೇಳಂಗಿಲ್ಲ. ಹೋಗಂತಿ ಬರೇ ನನಗೆ ಇಷ್ಟ ಇಲ್ವೇ? ನಂಗೆ ಆ ಮುದ್ಕಿ ಸೇವೆ ಮಾಡಕ್ಕೆ ಆಗಲ್ಲ, ನಾ ಮಾಡಲ್ಲ. ಆಗಲ್ಲ ಅಂದ್ರೆ ಹೆಂಗಿದೆ? ಅಲ್ಲ, ನೀನು ಇಷ್ಟಪಟ್ಟಿದ್ಕೆ ಅಲ್ಲ ಮದುವೆ ಮಾಡಿದ್ ನಾನು. ಹೌದು ಮಾಡಿದ್ದು ಹೌದು. ಆದ್ರೆ ಮದುವೆ ಆಗ್ಬಿಟ್ಲೆ ಆ ಮುದ್ಕಿಗೆ ಲಕ್ವಾ ಹೊಡಿತಿತ್ತಂತ ಯಾರಿಗೆ ಗೊತ್ತಿತ್ತು? ಲಕ್ವಾ ಹೊಡೆದು ಸುಧಾರಿಸ್ಕೊಂಡು ಈಗಂತೂ ಕುಂತಲ್ಲೇ ಎಲ್ಲ ಚಾಕ್ರಿ ಮಾಡೋದು. ಈಗಂತೂ ಬಿಡು, ಇನ್ನೂ ಹಾಳಾಗೈತೆ ಪರಿಸ್ಥಿತಿ. ಸಾಯ್ತೈತಿ ಇವತ್ತು ಸಾಯ್ತೈತಿ, ನಾ ಸಾಯ್ತೈತಿ ಇವತ್ತು ಸಾಯ್ತೈತಿ, ನಾ ಸಾಯ್ತೈತಿ ಅಂತ ನಾನು ಕಾದಿದ್ದೇ ಬಂತು. ಏನು ಸುದ್ದಿ ಸುಲಾಕಿಲ್ಲ. ಆಗಲ್ಲವ ನನಗಿನ್ನ ಮಾಡಕತ್ತಾಗ. ಬೆಳಿಗ್ಗೆ ಎದ್ದು ಒಂದು ಕೆಲಸ ಬಗ್ಸಿ ಏನಾಗಲ್ಲ. ನಾಷ್ಟಕ್ಕೆ ಮಾಡು, ಗುಳಿಗೆ ಕೊಡು, ಶುಗರ್ ಗುಳಿಗೆ ಕೊಡು, ಅದನ್ನ ಮಾಡು ಇದನ್ನ ಮಾಡು, ಎಬ್ಸು ಕುಂದ್ರಸು, ಬಾತ್ರೂಮಿಗೆ ಕರ್ಕೊಂಡು ಹೋಗು. ಆಗಲ್ಲ. ಅಲ್ಲ, ನನ್ನ ಮಗಳೇನು ಅವ್ರ ಮನೆ ಕೆಲಸದಕ್ಕೆನ ಅವ್ರದೆಲ್ಲ ಚಾಕ್ರಿ ಮಾಡ್ಕೊಂಡು ಕುಂದ್ರಾಕ? ಅಲ್ರಿ, ಆರಾಮಿಲ್ಲ ಅಂದ್ರೆ ಏನು ಮಾಡ್ಬೇಕು? ಇಲ್ಲ ಅಂದ್ರೆ ನಿಮ್ಮ ಅತ್ತಿ ನೋಡ್ಕೊಳಕ್ಕೆ ಒಂದು ನರ್ಸ್ ಇಟ್ಬಿಡ್ರಿ. ಎಲ್ಲ ಆಕಿನೇ ಮಾಡ್ತಾಳೆ, ಎಲ್ಲ ಆಕಿನೇ ನೋಡ್ಕೊಂತಾಳಲ್ಲ. ನಿಂಗೆ ಅವಾಗ ಯಾವುದು ಟೆನ್ಷನ್ ಇರಂಗಿಲ್ಲ. ಏನಂತಿ? ಅದನ್ನು ಮಾಡಾತವ. ನಂಗೇನು ಅಷ್ಟು ತಲೆ ಇಲ್ಲನ. ಒಬ್ಬಕ್ಕೆ ಬಂದಿದ್ಲು, ಒಂದು 15 ದಿನ ನೆಟ್ಗಿರ್ಲಿಲ್ಲ ಗೊತ್ತನ. ಆಗಲ್ರಿಪ್ಪ, ಆಗಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕಾಗಲ್ರಿ, ಇದಾಗಲ್ರಿ, ಅದು ಹಂಗಾತ್ರಿ, ಇದು ಹಿಂಗಾತ್ರಿ, ಕೆಲಸ ಭಾಳ ಆಕೈತ್ರಿ. ಅವ್ರು ಏನ್ರಿ, ಇವರು ಎಷ್ಟು ಕೆಲಸ ಮಾಡ್ಬೇಕು, ಇವ್ರಂತೂ 5 ನಿಮಿಷಕ್ಕೊಮ್ಮೆ ಟಾಯ್ಲೆಟ್ ಹೋಗ್ರಿ, ಹಂಗ್ರಿ, ನಮಗೆ ಎಲ್ಲ ಮಾಡೋಕ್ಕಾಗಲ್ರಿ ಅಂತ ಒಂಥರ ಹೆಂಗೆ ಮಾಡಕತ್ಲು ಗೊತ್ತನ ಆಕೆ. ಹೌದಾ? ಈಗ ಏನು ಮಾಡಕ್ಕೆ ಹಂಗಾರ? ಆ ಮುದುಕಿ ಬದುಕಿರೋ ಮಟ್ಟ ನಾನು ಆ ಮನೆಗೆ ಹೋಗಲ್ಲ. ನಾನು ಇಲ್ಲೇ ಇರಕ್ಕೆ. ಅಲ್ವಾ, ನಿನ್ ಗಂಡ ಹೇಳಿ ಮನಿ ಬೇರೆ ಮಾಡ್ಕೊ. ನೀನು ಯಾಕೆ ತಲೆ ಕೆಡಿಸ್ಕೋತಿ? ಅಪ್ಪ, ಮನಿ ಬ್ಯಾರ್ ಮಾಡ್ಕೊಂಡ್ರೆ ಮುದ್ಕಿ ನೋಡ್ಕೊಳ್ಳೋದು ಯಾರು? ತಣ್ಣಗಿದ್ದಿಲ್ಲ ಸೇವೆ ಮಾಡಿ, ಇಲ್ಲ ಮಾಡೋದಾಗಲ್ಲ. ಆಮೇಲೆ ನಾನು ನಮ್ಮವನ್ ಬಿಟ್ಟು ಎಲ್ಲೂ ಬರಲ್ಲ ಅಂತ ನಾವು. ನನಗಂತೂ ಬರೋ ಸಿಟ್ಟಿಗೆ ಒಂದೊಂದ್ಸಲ ನಾನೇ ಕುದ್ಕಿಚಿಗೆ ಸಾಯಿಸ್ಬಿಡ್ಲ. ಮನೆಗೆ ಯಾರು ತಗತ್ತಾಗ ನಂಗಕತ್ತಿ ಅಷ್ಟು ಸಿಟ್ಟು ಬರ್ತದೆ ನೋಡವ ನನಗಂತೂ. ಅತ್ತಾಗ ನಾ ಇಬ್ರು ಗಂಡ ಹೆಂಡ್ತಿ ನೆಮ್ಮದಿಯಾಗಿ ಒಂದಿನ ಒಂದು ಪಿಕ್ಚರಿಗೆ ಹೋಗೋಕ್ಕಾಗಲ್ಲ, ಒಂದು ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ, ಖುಷಿಯಿಂದ ಒಂದು ಎಲ್ಲೂ ಟ್ರಿಪ್ ಹೋಗೋಕ್ಕಾಗಂಗಿಲ್ಲ. ನಾನು ನನ್ನ ಗಂಡ ಹೊರಗೆ ಅಡ್ಡಾಡಿ ಎಷ್ಟೋ ದಿನ ಆಗಿತ್ತು ಗೊತ್ತನಪ್ಪ. ಒಂದು ಪಿಕ್ಚರಿಗೆ ಹೋದ್ರೂ ನೆಮ್ಮದಿ ಇರಲ್ಲ. ಕೇಳಿ ಹೋಗೋದೇ ಇಲ್ಲ. 1 ಸಲನ 2 ಸಲ ಯಾವಾಗ ಹೋಗಿತ್ತು. ಯಾವ ಟೈಮ್ನಾಗ ಏನಾಕತ್ತೋ ಏನೋ ಎತ್ತ ಅಂತ ಬರೀ ಅದಿ ಕಾಯ್ಬೇಕು, ಬರೀ ನೋಡ್ತಾನೆ ಇರೋದಕ್ಕತ್ತೆ. ನಂಗಂತೂ ಭಾಳ ಒಂಥರ ಬೇಜಾರಾಗ್ಬಿಟ್ಟೈತೆ. ನನ್ನ ಜೀವನನ ಬರ್ಬಾದ್ ಆಗ್ಬಿಟ್ಟೈತೆ. ನಾನು ಏನು ಮಾಡಲಿ? ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಏನೇನೋ ಆಸೆ ಇಟ್ಕೊಂಡಿದ್ದೆ, ಯಾವುದು ನಡೀಲಿಲ್ಲ. ಎಷ್ಟು ಬೇಜಾರಾಕಿತ್ತು ಗೊತ್ತಾ ನನಗೆ, ಎಷ್ಟು ಬೇಜಾರಾಕೈತಿ. ಮೊನ್ನೆ ನನ್ನ ಫ್ರೆಂಡ್ಸ್ ಅವ್ರ ಗಂಡುಗಳ ಜೊತೆಗೆಲ್ಲ ಆರಾಮ್ ಅಲ್ಲಿಗೆ ಗೋಕರ್ಣ, ಹುಬ್ಳಿ, ಇದು ಯಾವುದದು ಗೋವಾ ಅಂತೆಲ್ಲ ಹೋಗಿ ಬಂದರು. ನಾನು ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ನಂಗೆ ಎಷ್ಟು ಬೇಜಾರಾಕೈತಿ ಅಪ್ಪ. ಇವ್ರಂತರೂ ಎಲ್ಲ ಬರಂಗಿಲ್ಲ ಗೊತ್ತನ. ಅಲ್ಲ, ಮತ್ತೆ ಗಂಡ ಖುಷಿಯಾಗಿದ್ದಾಗ ಖುಷಿಯಾಗಿರೋದವ, ಗಂಡಗೆ ಬೇಜಾರಾದಾಗ ಬೇಜಾರಾಗಿ ಇರೋದು. ಗಂಡಗೆ ಅನುಕೂಲ ಆದಂಗೆ ನಡ್ಕೋಬೇಕತಿ. ಅದು ಹಂಗಾತು ಇದು ಹಿಂಗಾತು, ನಾ ಹೇಳ್ದಲ್ಲೇ ಬರೋಕಿ, ನಾವು ಹೇಳ್ದಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಹೆಂಗಾಕತ್ತವ ಅದು? ಸುಮ್ಮನಿರವ, ನಿಂಗೇನು ಹಂಗೆ ಆಗಿಲ್ಲಲ್ಲ ಅದಕ್ಕೆ. ಅಪ್ಪ ನಿನಗೆಲ್ಲ ಟೈಮ್ ಕೊಟ್ಟತ್ತೆ, ಇಲ್ಲೆಲ್ಲ ಚೆನ್ನಾಗೇ ಇದೆಯಾ, ಆರಾಮಾಗದಿ, ಅದಕ್ಕೆ ಹಂಗಂತಿ. ನನ್ನಂಗೆ ಆಗಿತ್ತು ನಿಂಗೆ ಗೊತ್ತಾಕಿತ್ತು. ಯವ್ವ, ನಾನು ಎಲ್ಲ ಕಷ್ಟ ಅನ್ಭವಿಸೀನಿ. ನಿಮ್ಮ ಅಪ್ಪನ ಕೇಳು. ನಿಮ್ಮಮ್ಮ ಎಷ್ಟು ದಿನ ಬದುಕಿದ್ಲು ಅಂತೇಳಿ ಕೇಳು. ನಾನು ಎಲ್ಲ ಚಕ್ರಿ ಮಾಡೀನಿ. ಹಡ್ಯಾಕೆ ಬಾಣ್ತಿಯಾಗಿ ತವ್ರ ಮನೆಗೆ ನನಗೆ ಅಲ್ಲಿ ಹೋಗೋಕ್ಕೂ ಆಗಿಲ್ಲ. ಹಸೆ ಬಾಣ್ತಿ ಹಡ್ದಾಗೂ ನಿಮ್ಮಮ್ಮನ ಚಕ್ರಿ ಮಾಡೀನಿ ನಾನು. ಕೇಳಿ ನಿಮ್ಮಪ್ಪನ. ಒಂದು 4 ದಿನ ನೆಮ್ಮದಿಯಾಗಿ ಹೋಗ್ಯಾನ ಅಂತೇಳಿ. ಯಾವುದೂ ಇಲ್ಲ. ಅದು ನಿನ್ನ ಕರ್ಮ, ನಾ ಏನು ಮಾಡಲಿ? ಹಂಗಂತ ನಾನು ಹಂಗಿರ್ಬೇಕನ? ಆಗಲ್ಲ ಅಂದ್ರೆ ಏನಾರು ಮಾಡ್ಕೊರವ. ನಾ ಇನ್ನೇನು ಹೇಳಕ್ಕೊಲ್ಲೆ. ಯಾಕಂದ್ರೆ ನಮಗೂ ಒಂಥರ ಏನು ಹೇಳ್ಬೇಕು ಅನ್ನಂಗೆ ಆಗ್ಬಿಟ್ಟತ್ತ. ಈಗ ಏನು ನಾನು ಇಲ್ಲಿ ಇರ್ಲ, ಏನು ಹೋಗ್ಲಿ ಅಪ್ಪಾಜಿ, ನಾವು ಒಟ್ಟಿಲ್ಲಿ ಇರ್ಬಾರ್ದು ಬಿಡಪ್ಪ. ಹೌದಿಲ್ಲ? ಅದು ತಗೋ, ನಾನು ಅಲ್ಲೇ ಏನಾರು ಮಾಡ್ಕೊಂಡು ಸತ್ತೋಕೇನತ್ತ. ನೀವು ನೆಮ್ಮದಿಯಾಗಿರ್ರಿ, ಏನೋ ಖುಷಿಯಾಗಿರ್ರಿ, ನೆಮ್ಮದಿಯಾಗಿ. ಇಲ್ಲೋಡ್ವಾ, ನೀ ಸುಮ್ಮನೆ ನಿನ್ ಗಂಡು ಬರ್ಲಿ, ನಾ ಎಲ್ಲ ಹೇಳ್ತಾನೆ. ಹೋಗಿ ನೀ ಒಳಗೆ ಹೋಗಿರು, ಹೋಗು. ಅದಕ್ಕೆ ನಾ ಹೇಳಿದ್ರೆ ಎಲ್ಲಿ ಕೇಳ್ತೀರಿ? ಚಲೋ ಮನೆ ಇದ್ದಂಥ ಮನೆಯಿಂದ ನೋಡೋಣ ಅಂತ ಯಾಕೆ ನಾ ಹೇಳ್ತೇನೆ. ಆಕಿನೂ ಹೋಗ್ಯಾಳ ನಿಮ್ಮ ಅತ್ತಿಗೆ. ಅವ್ರು ಹೋಗೇನೋ ಆರಾಮಿಲ್ಲಂತೆ, ನಮ್ಮ ಅವ್ನು ನೋಡಕ್ಕೆ ಹೋಗ್ಬೇಕು ನಾನು ಅಂತೇಳಿ ಹೋಗ್ಯಾಳ ಈಗ. ಅದಕ್ಕೆ ಹೇಳೋದು ದೊಡ್ಡ ಮನೆಯಿಂದ ನೋಡ್ಬೇಕು ಅಂತೇಳಿ.
ಅದು ಅಲ್ಲದೆ ಅಪ್ಪ ಈಗ ಆ ಮುದುಕಿ ನೋಡ್ಕೊಳಕ್ಕೆ ಯಾರನ್ನಾರ ಇಟ್ಟರೆ ಆಕೆನು ಕಡಿಮೆ ಕೇಳ್ತಾ ಇಲ್ಲ. ತಿಂಗಳಿಗೆ 15-20 ಸಾವಿರ ರೂಪಾಯಿ ಪಗಾರ ಕೇಳಕತ್ತಾಳ. ಆಕೆ 15 ಸಾವಿರ ರೂಪಾಯಿ ಮಿನಿಮಮ್ ಕೇಳ್ತಾ ಇದ್ದಾಳೆ. 15 ಸಾವಿರ ರೂಪಾಯಿ ತಿಂಗಳ ಹಾಕಿ ಕೊಟ್ಟರೆ ನಾನು ದುಡಿತಾ ಇರೋದು ಇಷ್ಟು ರೊಕ್ಕ ನಾನು ಅಕ್ಕಿಗೆ ಎಲ್ಲಿಂದ ಕೊಡಲಿ? ನಮ್ಮ ಅವ್ನ ಆರೋಗ್ಯಕ್ಕೆ ಖರ್ಚು ಮಾಡ್ಬೇಕಾಗೈತಿ. ದವಾಖಾನಿ, BP ಗುಳಿಗೆ, ಶುಗರ್ ಗುಳಿಗೆ ಅಂತೇಳಿ, ಆಮೇಲೆ ಇದು ಸ್ಟ್ರೋಕ್ ಆಗೈತಲ್ಲ ಅದ್ರ ಗುಳಿಗೆ ಅಂತೇಳಿ. ಇದನ್ನ ಯಾವಾಗ ಮಾಡಲಿ? ಇಷ್ಟೆಲ್ಲ ನಾನು ಖರ್ಚು ಯಾವಾಗ ಮಾಡಲಿ? ನಾನು ಆಕಿಗೆ ಪಗಾರ ಯಾವಾಗ ಕೊಡಲಿ? ಆಗಲ್ಲ ನನಗೆ ಇದನ್ನೆಲ್ಲ ಮಾಡಾಕ ಅಂತ ಅದಾರ ಗೊತ್ತನ. ನನಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊಂಟಿದ್ದೆ. ಎಲ್ಲಿ ಹೋಗಕ್ಕಾಕತಿ? ಯಾವುದು ನೆಮ್ಮದಿ ಇಲ್ದಂಗೆ. ಆತಾತು, ಈಗ ನಿನ್ನ ಗಂಡು ಬರ್ಲಿ ಕರ್ಯಾಕ, ಅವಾಗ ಮಾತಾಡುವಂತಿ ಹೋಗು. ವೈದ್ಯ ಯಾಕೆ ಬಿಟ್ಟು ಬರಲಿಲ್ಲ? ಏನು ಹೇಳ್ಬೇಕು ಇವರಿಗೆ? ಸಾಕಾಗಿತ್ತು ನನಗೆ. ಹತ್ರ ಅಲ್ಲಿ ಅಂತ ಬಂದು ಮಗಳು ಒಳಗಿರೋಗಂತ ಏನಾರ ಮಾಡ್ಕೊಳ್ಳಿ ಅಪ್ಪ ಮಗಳು. ನನಗೆ ಅದಕ್ಕೆ ಬೇಕಾಗೈತಿ. ಅಷ್ಟೇನ ಕಣ್ಣಿಲ್ಲಿ ನೋಡೋದು.